ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ರೂಮಲ್ಲಿ ತುಂಬಾನೇ ಅಳ್ತಾ ಇರ್ತಾಳೆ. ಆಗ ಸೂರ್ಯ ಹೋಗಿ ಅವಳನ್ನ ಸಮಾಧಾನ ಮಾಡ್ತಾನೆ. ಅಳ್ಬೇಡ ಮೀನಾ, ನಿನಗೋಸ್ಕರ ನಾನಿದ್ದೀನಿ ಅಂತ ಸೂರ್ಯ ಹೇಳ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ. ಆಗ ಅತ್ತೆ ನಮ್ ಬಗ್ಗೆ ಈ ರೀತಿ ಹೇಳ್ಬಿಟ್ರಲ್ರಿ ಅಂತ ಮೀನಾ ಅಳ್ತಿರ್ತಾಳೆ. ಏನು ಮಾಡಕ್ಕಾಗಲ್ಲಮ್ಮ, ನಾವ್ ಪಡ್ಕೊಂಡ್ ಬಂದಿರೋದೇ ಇಷ್ಟು ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಇವತ್ತು ದುಡ್ಡನ್ನ ಇಸ್ಕೊಳ್ಳೇಬೇಕು ಅಂತ ಮನೋಜ, ನ್ಯೂಮರಾಲಜಿಸ್ಟ್ ಮತ್ತೆ ಸೀನಾ ಬ್ರೋ 3 ಜನ ಮನೋಜನ ಅತ್ತೆ ಮನೆಗೆ ಹೋಗಿರ್ತಾರೆ. ಮನೋಜನ ನೋಡ್ತಿದ್ದಂಗೆ ಹಾಯ್ ಹಸ್ಬೆಂಡ್ ಅಂತ ಮನೋಜನ್ 2ನೇ ಹೆಂಡತಿ ಓಡೋಡಿ ಬರ್ತಾಳೆ. ಹಾಗೆ ಪಕ್ಕದಲ್ಲಿರೋ ಸೀನಾ ಬ್ರನ ಎಳೆದು ಸೈಡಿಗೆ ಬಿಸಾಕಿ ತಾನ್ ಹೋಗಿ ಮನೋಜನ್ ಪಕ್ಕ ಕುತ್ಕೋತಾಳೆ. ಹೇ ಹಸ್ಬೆಂಡ್, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹುಡ್ಗಿ ಕೇಳ್ಬೇಕಾದ್ರೆ ನಾನೇನ್ ಮಾಡ್ದೆ ಅಂತ ಮನೋಜ ಕೇಳ್ತಾನೆ. ಹೋಗು ಹಸ್ಬೆಂಡ್, ನಾನ್ ನೋಡೋದಕ್ಕೆ ನೀನ್ ಬರ್ಲೇ ಇಲ್ಲ. ಅಮ್ಮ ಹೇಳ್ತಿದ್ರು ನಾನು ನಿನ್ ವೈಫು, ನಾನ್ ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಅಂತ. ನಾವಿಬ್ರು ಆಟ ಆಡೋಣವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ ಮನೋಜ ನ್ಯೂಮರಾಲಜಿಸ್ಟ್ ಮುಖನ ನೋಡ್ತಾನೆ. ಪರವಾಗಿಲ್ಲ, ಏನ್ ಬರುತ್ತೋ ಅದನ್ನ ಹೇಳು ಅಂತ ಅವ್ರು ಕೈ ಸನ್ನೆ ಮಾಡಿ ತೋರ್ಸ್ಬೇಕಾದ್ರೆ ಅದು ಶೋರೂಮ್ ಅಲ್ಲಿ ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಬಂದಿಲ್ಲ, ಇನ್ಮೇಲ್ ಬರ್ತೀನ್ ಬಿಡು ಅಂತ ಮನೋಜ ಹೇಳ್ತಾನೆ. ಖಂಡಿತ ಬರ್ತೀಯ ತಾನೆ ಅಂತ ಹುಡ್ಗಿ ಕೇಳ್ಬೇಕಾದ್ರೆ ಹಾ ಖಂಡಿತ ಬರ್ತೀನಿ ಅಂತ ಮನೋಜ ಹೇಳ್ತಾನೆ. ಡೈಲಿ ಬರ್ಬೇಕು, ನಾವಿಬ್ರು ಆಟ ಆಡ್ಬೇಕು, ಮರಿಬೇಡ ಅಂತ ಆ ಹುಡುಗಿ ಹೇಳ್ತಾ ಮನೋಜನ್ ಕೈನ ಹಿಡ್ಕೊಂಡಿರ್ತಾಳೆ. ಅಷ್ಟೊತ್ಗೆ ಮನೋಜನತ್ತೆ ಅಲ್ಲಿಗ್ ಬಂದು ಅಳಿಯಂದ್ರೆ, ನಿಮ್ಗೋಸ್ಕರ ನಾನು 10 ಲಕ್ಷ ರೂಪಾಯಿನ ಅರೇಂಜ್ ಮಾಡಿದೀನಿ ನೋಡಿ, ಇಲ್ಲಿ 2 ಬ್ಯಾಗ್ ಇದೆ, ಒಂದ್ ಬ್ಯಾಗ್ ಅಲ್ಲಿ 5 ಲಕ್ಷ, ಇನ್ನೊಂದ್ ಬ್ಯಾಗ್ ಅಲ್ಲಿ 5 ಲಕ್ಷ ಇದೆ ಅಂತ ಮನೋಜನತ್ತೆ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನಾ ಹೇಳ್ದೆ ಅಲ್ವಾ ಪಪ್ಪರಪ್ಪ ಮನೋಜ್, ಇವತ್ತು ನಿಮ್ಮ ಜಾತಕದಲ್ಲಿ ಲಕ್ಷ್ಮಿ ಯೋಗ ಇದೆ ಅಂತ, ನೋಡಿ ಅದೇ ರೀತಿ ಆಗ್ತಾ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಬ್ರೋ ಆದಷ್ಟು ಬೇಗ ನಿಮ್ಗೆ ಡೈವರ್ಸ್ ಸಿಕ್ಕೋದು ಕನ್ಫರ್ಮ್ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ತುಂಬಾ ಥ್ಯಾಂಕ್ಸ್ ಅತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ಅಳಿಯಂದ್ರೆ, ಈ ದುಡ್ಡು ನಿಮ್ಗೆ ಸೇರ್ಬೇಕಾಗಿರೋದು, ನೀವು ಈ ದುಡ್ಡನ್ನ ಇಟ್ಕೊಂಡು ಡೈವರ್ಸ್ ಕೇಸ್ನ ಕ್ಲಿಯರ್ ಮಾಡ್ಕೊಳ್ಳಿ, ಹಾಗೆ ಇನ್ನುಳಿದಿರೋ 5 ಲಕ್ಷ ಇಟ್ಕೊಂಡು ನಿಮ್ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಅದು ಅಲ್ಲದೆ ನಮ್ಗಿರೋ ಆಸ್ತಿ ಅಂತಸ್ತಿಗೆ ನೀವು ಸಪರೇಟ್ ಆಗಿ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೆ ನಿಮ್ ಆಸೆಗೋಸ್ಕರ ನೀವು ಈ ಶೋರೂಮ್ ನ ನಡೆಸ್ಬೋದು, ಯಾಕಂದ್ರೆ ನಿಮ್ಗೆ ಅಂತ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕಲ್ವಾ ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ ಹೌದೌದು, ಅವ್ರಿಗೆ ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಮುಖ್ಯ. ಅವರು ತಮ್ ಸ್ವಂತ ದುಡಿಮೆಯಿಂದಾನೇ ಸಕ್ಸಸ್ ಆಗ್ಬೇಕು ಅಂತ ಅನ್ಕೋತಾರೆ ಅಲ್ವಾ ಬ್ರೋ ಅಂತ ಸೀನಾ ಬ್ರೋ ಮನೋಜನ್ನ ಇಂಡೈರೆಕ್ಟ್ ಆಗಿ ಕಿಂಡಲ್ ಮಾಡ್ತಿರ್ತಾರೆ. ಸ್ವಲ್ಪ ನೀವು ಬಾಯಿ ಮುಚ್ಕೊಂಡಿರ್ತೀರ ಬ್ರೋ ಅಂತ ಮನೋಜ ಸೀನಾ ಬ್ರೋಗೆ ಹೇಳ್ತಾನೆ. ಅತ್ತೆ, ನೀವ್ ಕೊಟ್ಟು ಮಾತಂಗೆ ನನ್ಗೆ ದುಡ್ಡು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಮನೋಜ ಆ ದುಡ್ಡಿನ ಬ್ಯಾಗ್ಗಳನ್ನ ಎತ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. 1 ನಿಮಿಷ ಅಂದ್ರೆ ಅಂತ ಮನೋಜನ್ ಅತ್ತೆ ಹೇಳ್ದಾಗ ಯಾಕೆ ಇವ್ ರೀತಿ ಹೇಳ್ತಿದ್ದಾರೆ ಅಂತ ಮನೋಜ ತಿರುಗಿ ನೋಡ್ತಾನೆ. ನೋಡಿ, ಈ ದುಡ್ಡು ನಿಮ್ಗೆ ಸೇರ್ಬೇಕು, ನಿಮಗ್ ಕೊಟ್ಟಿರೋ ಮಾತಿನ ಪ್ರಕಾರನೇ ನಾನ್ ಈ ದುಡ್ಡನ್ನ ನಿಮಗ್ ಕೊಡ್ತೀನಿ, ಆದ್ರೆ ಈ ದುಡ್ಡನ್ನ ತಗೊಳ್ಳೋದಕ್ಕೂ ಮುಂಚೆ ನೀವ್ ನನ್ಗೆ ಒಂದು ಮಾತನ್ನ ಕೊಡ್ಬೇಕಾಗತ್ತೆ ಅಂತ ಮನೋಜನ್ ಅತ್ತೆ ಕೇಳ್ಬೇಕಾದ್ರೆ ಮೇಡಮ್ ಏನ್ ಮಾತು ಕೊಡ್ಬೇಕು, ಈಗಾಗ್ಲೇ ಮನೋಜ್ ನಿಮ್ ಮಗಳನ್ನ ಮದ್ವೆ ಮಾಡ್ಕೊಂಡಿದ್ದಾಯ್ತಲ್ಲ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಹಸ್ಬೆಂಡ್, ನೀನ್ ಯಾರನ್ ಮದ್ವೆ ಮಾಡ್ಕೊಂಡೆ ಅಂತ ಮನೋಜನ್ 2ನೇ ಹೆಂಡತಿ ಹೇಳ್ಬೇಕಾದ್ರೆ ಅಯ್ಯೋ ನಿನ್ನೆ ಕಣಮ್ಮ, ಅವತ್ತೆಲ್ಲ ಮದ್ವೆ ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿರ್ಲಿಲ್ವಾ ಅಂತ ಸೀನಾ ಬ್ರೋ ಹೇಳ್ತಾನೆ. ಹಾ ಎಸ್ ಎಸ್, ಏ ಹಸ್ಬೆಂಡ್, ಇದನ್ನ ನೀನೇ ತಾನೇ ಕಟ್ಟಿರೋದು ಅಂತ ಮನೋಜನ್ 2ನೇ ಹೆಂಡತಿ ಆ ತಾಳಿನ ತೋರಿಸ್ದಾಗ ಹೌದು ಅಂತ ಮನೋಜ ಹೇಳ್ತಾನೆ. ಅತ್ತೆ, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ನೋಡಿ, ಬರೀ ಮದ್ವೆ ಆಗಿದೆ ಅಷ್ಟೇ, ಆದ್ರೆ ಬೇರೆ ಇನ್ಯಾವ ಶಾಸ್ತ್ರನೂ ಆಗಿಲ್ಲ ಅಂತ ಮನೋಜನ ಅತ್ತೆ ಕೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಮನೋಜ್ ಅವರತ್ತೆ ತಮ್ಮ ಮಗಳನ್ನ ಕರೆದು ಮನೆ ಒಳಗಡೆ ಹೋಗು ಅಂತ ಹೇಳ್ಬೇಕಾದ್ರೆ ಇಲ್ಲ, ನಾ ಹೋಗೋದಿಲ್ಲ ಅಂತ ಅವಳು ಹಠ ಮಾಡ್ತಿರ್ತಾಳೆ. ಹೋಗಮ್ಮ, ಹೋಗಿ ಕೆಲಸದವ್ರ ಅಕ್ಕ ಇದಾರಲ್ಲ ಅವ್ರಿಗೆ ಜ್ಯೂಸ್ ಮಾಡ್ಕೊಂಡ್ ಬರೋದಕ್ಕೆ ಹೇಳು ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ, ನಾ ಹೋಗಲ್ಲ, ನಾನು ಶೋರೂಮ್ ಹೋಗ್ಬೇಕಾದ್ರೆ ಜ್ಯೂಸ್ ಮಾಮ ನನ್ಗೆ ಜ್ಯೂಸ್ ತಂದ್ಕೊಡ್ತಾರಲ್ಲ ಅದೇ ಸಾಕು ಅಂತ ಮನೋಜನ್ 2ನೇ ಹೆಂಡತಿ ಹೇಳ್ತಿರ್ತಾಳೆ. ಅಯ್ಯೋ ಪಾಪಿ, ನನ್ಗೆ ಜ್ಯೂಸ್ ಮಾಮ ಅನ್ನೋ ಇನ್ನೊಂದ್ ಹೆಸರು ಕೊಡಿಸ್ಬಿಟ್ಟಲ್ಲಯ್ಯ ಅಂತ ಸೀನಾ ಬ್ರೋ ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ನೋಡಮ್ಮ, ನೀನ್ ಹೋಗಿ ಅಳಿಯಂದ್ರಿಗೆ ಜ್ಯೂಸ್ ತಗೊಂಡ್ ಬಾ, ಸರಿನಾ, ಈ ರೀತಿ ಹಠ ಮಾಡ್ಬಾರ್ದು ಅಂತ ಹೇಳಿ ಮನೋಜನತ್ತೆ ಅವ್ರ ಮಗಳನ್ನ ಕಿಚನ್ಗೆ ಕಳಿಸ್ತಾರೆ. ಅಳಿಯಂದ್ರೆ, ಶಾಂತಿ ಮುಹೂರ್ತ ಮುಂದಕ್ ಹೋಗ್ತಾನೆ ಇದೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಅದಕ್ಕೆ ಅಲ್ವಾ ಹೇಳಿದ್ದು, ನನ್ಗಿರೋ ಸಮಸ್ಯೆ ಎಲ್ಲ ಸರಿ ಮಾಡಿಕೊಂಡು ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮನೋಜ ಹೇಳ್ತಾನೆ. ನೋಡಿ, ಇವಾಗ ನಾನ್ ದುಡ್ಡು ಕೊಡ್ತಾ ಇದೀನಲ್ವಾ, ಅದಕ್ಕೆ ಇವಾಗ್ಲೇ ಶಾಂತಿ ಮುಹೂರ್ತಕ್ಕೆ ಒಂದು ಒಳ್ಳೆ ದಿವ್ಸನ ಫಿಕ್ಸ್ ಮಾಡ್ಬೇಕು, ಅದ್ರಿಂದ ನನಗೂ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ನೋಡಿ ಸರ್, ನೀವೇ ಒಂದು ಒಳ್ಳೆ ದಿವಸ ನೋಡಿ ಹೇಳಿ ಅಂತ ಮನೋಜನತ್ತೆ ನ್ಯೂಮರಾಲಜಿಸ್ಟ್ ಹತ್ರ ಕೇಳ್ತಾಳೆ. ಆಗ ಮನೋಜ ಅವ್ರ ಮುಖ ನೋಡ್ಬೇಕಾದ್ರೆ ಅವ್ರು ಕೇಳಿದ್ರಲ್ಲೂ
ತಪ್ಪೇನಿದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಆಗ ಮನೋಜ ಯೋಚನೆ ಮಾಡಿ ಸರಿ ಆಯ್ತು ಅಂತ ಒಪ್ಕೋತಾನೆ. ಆಗ ನ್ಯೂಮರಾಲಜಿಸ್ಟ್ ಇಬ್ರು ಜಾತಕದಲ್ಲಿರೋ ಗ್ರಹಗಳನ್ನ ನೋಡಿದ್ರೆ ಮುಂದಿನ ಅಮಾವಾಸ್ಯೆ ದಿವಸ ಒಳ್ಳೆ ದಿವಸ ಇದೆ, ಪ್ರಶಸ್ತವಾಗಿದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ 3 ಜನಕ್ಕೆ ಶಾಕ್ ಆಗುತ್ತೆ. ಏನು ಅಮಾವಾಸ್ಯೆನ ಅಂತ ಮನೋಜನತ್ತೆ ಶಾಕ್ ಅಲ್ಲಿ ಕೇಳ್ಬೇಕಾದ್ರೆ ಹೌದು ಮೇಡಮ್, ಅವತ್ತು ತುಂಬಾನೇ ಚೆನ್ನಾಗಿದೆ ದಿವಸ, ಇಬ್ರು ಜೀವನನು ತುಂಬಾ ಚೆನ್ನಾಗಿರುತ್ತೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಇಲ್ಲ ಇಲ್ಲ, ಅವತ್ತಿನ ದಿವಸ ನಮ್ಗೆ ಸೆಟ್ ಆಗೋದಿಲ್ಲ, ಅವತ್ತು ನನ್ ಮಗಳು ಅಂತ ಮನೋಜನತ್ತೆ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಇಲ್ಲ ಮೇಡಮ್, ಅವತ್ತೇ ಆಗ್ಬೇಕು, ಯಾಕಂದ್ರೆ ಇವ್ರಿಬ್ರಿಗೂ ಗ್ರಹಗತಿಗಳು ಅವತ್ತೇ ಒಂದೇ ರೇಖೆಯಲ್ಲಿ ಬಂದು ನಿಲ್ಲತ್ತೆ. ಅವತ್ತಿನ ದಿವಸ ಇವ್ರು ಸಂಸಾರ ಶುರು ಮಾಡಿದ್ರೆ ನಿಮ್ ಮಗಳು ಹುಷಾರಾಗ್ತಾಳೆ, ಹುಟ್ಟೋ ಮಗುನು ರಾಜಯೋಗದಲ್ಲಿ ಹುಟ್ಟುತ್ತೆ, ಕೋಟ್ಯಾಧಿಪತಿ ಆಗೋ ಎಲ್ಲಾ ಸೂಚನೆನೂ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳಿದಾಗ ನೀವೇ ಇಷ್ಟ ಹೇಳಿದ್ಮೇಲೆ ನಾನ್ ಯಾಕೆ ಬೇಡ ಅಂತ ಹೇಳಿ. ಸರಿ ಹಾಗಿದ್ರೆ ಅವತ್ತಿನ ದಿವ್ಸನೇ ಮುಹೂರ್ತ ಇಟ್ಕೊಳ್ಳೋಣ ಅಂತ ಮನೋಜನತ್ತೆ ಹೇಳ್ತಾರೆ. ಅಳಿಯಂದ್ರೆ ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ತಾನೆ ಅಂತ ಮನೋಜನತ್ತೆ ಕೇಳ್ಬೇಕಾದ್ರೆ ಮನೋಜ ತುಂಬಾನೇ ಯೋಚನೆ ಮಾಡ್ತಿರ್ತಾನೆ. ಪಪ್ಪರಪ್ಪ ಮನೋಜ್, ನಿಮ್ಮ ಅದೃಷ್ಟ ಜೀವನದ ಬಾಗ್ಲು ತೆಗೀತು ಅನ್ಕೊಳ್ಳಿ, ಇವತ್ತಿಂದ ನಿಮ್ಮ ಲಕ್ಕಿ ಕಾರ್ ರೇಸ್ ಶುರು ಆಗ್ತಿದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ನೀವ್ ಹೇಳಿದ್ಮೇಲೆ ಅದು ಸರಿಯಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ, ನನ್ಗ್ ಓಕೆ ಅತ್ತೆ ಅಂತ ಮನೋಜ ಹೇಳ್ತಾನೆ. ತುಂಬಾ ಖುಷಿ ಆಯ್ತು ಅಳಿಯಂದ್ರೆ, ದುಡ್ಡು ತಗೊಳ್ಳಿ, ಆದಷ್ಟು ಬೇಗ ಡೈವರ್ಸ್ ಕೇಸ್ ನ ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳಿ, ನನ್ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನನ್ಗಷ್ಟೇ ಸಾಕು ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಮನೋಜ ಸ್ಮೈಲ್ ಮಾಡ್ತಾ ಆ ದುಡ್ಡನ್ನ ಕೈಗೆತ್ಕೋತಾನೆ. ಹಾಗೆ ಖುಷಿಯಿಂದ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೋಜ ಮನೆಗ್ ಬರ್ತಿದ್ದಂಗೆ ಅಮ್ಮ ಅಮ್ಮ ಅಂತ ಜೋರಾಗಿ ಕಿರಿಸ್ತಿರ್ತಾನೆ. ಲೋ ಮನೋಜ, ಯಾಕೋ ಹಂಗ್ ಕಿರಿಸ್ತಾ ಇದೀಯಾ, ಬಾರೋ ಇಲ್ಲೇ ಇದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಮಮ್ಮಿ ನೋಡು, ರೋಹಿಣಿಯಿಂದ ಡೈವರ್ಸ್ ಸಿಕ್ಕದಂಗೆ ಅನ್ಕೋ ಅಂತ ಮನೋಜ ಹೇಳ್ಬೇಕಾದ್ರೆ ಏಯ್ ಏನು ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಆಗ ಅಲ್ಲೇ ಇರೋ ಸೂರ್ಯ ಮೀನಾ ಇಬ್ರು ಶಾಕ್ ಅಲ್ಲಿ ಮನೋಜನ್ನೇ ನೋಡ್ತಿರ್ತಾರೆ. ನಾ ಹೇಳ್ದನಲ್ಲ ಮಮ್ಮಿ ದುಡ್ಡನ್ನ ರೆಡಿ ಮಾಡ್ತೀನಿ ಅಂತ, ನೋಡು ದುಡ್ಡು ರೆಡಿ ಮಾಡಿದೀನಿ ಅಂತ ಮನೋಜ ತಾನು ತಂದಿರೋ ಬ್ಯಾಗ್ ನ ತೋರ್ಸಿ ಇದ್ರಲ್ಲಿ 5 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ತಾನೆ. ಅಷ್ಟೊತ್ಗೆ ರವಿ ಮತ್ತೆ ಶ್ರುತಿನು ಮನೆ ಒಳಗಡೆ ಬರ್ತಾರೆ. ಏನು 5 ಲಕ್ಷ ರೂಪಾಯಿನ ಅರೇಂಜ್ ಮಾಡ್ಬಿಟ್ಟ, ಹೇಗೋ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ ನಾ ಹೇಳಿದ್ನಲ್ಲ ಮಮ್ಮಿ ನನ್ಗೆ ದುಡ್ಡು ಕೊಡೋದಕ್ಕೆ ಫ್ರೆಂಡ್ಸ್ ಇದಾರೆ ಅಂತ ಮನೋಜ ಹೇಳ್ತಾನೆ. ಅಯ್ಯೋ ನನ್ನಿಂದ ನಂಬೋದಿಕ್ಕೆ ಆಗ್ತಿಲ್ಲ ಕಣೋ ಮನೋಜ, ನೀನ್ ಇಷ್ಟು ಬೇಗ ಇಷ್ಟೊಂದು ದುಡ್ಡು ಅರೇಂಜ್ ಮಾಡ್ಬಿಟ್ಟ ಅಂತ ಶಾಂತಿ ಖುಷಿಯಿಂದ ಕೇಳ್ತಿರ್ತಾಳೆ. ಹೌದು ಮಮ್ಮಿ, ಬೇಕಿದ್ರೆ ನೀನೇ ನೋಡು ಅಂತ ಹೇಳ್ತಾ ಮನೋಜ ಆ ಬ್ಯಾಗ್ ನ ತೆಗೆದು ದುಡ್ಡನ್ನ ತೋರಿಸ್ತಾನೆ. ಆಗ ಶಾಂತಿ ಆ ದುಡ್ಡನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಸೂಪರ್ ಕಣೋ ಮನೋಜ, ನಿನ್ನಿಂದ ದುಡ್ಡನ್ನ ಅರೇಂಜ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ನನಗೂ ಡೌಟ್ ಇತ್ತು ಕಣೋ, ಆದ್ರೆ ನೀನು ಬುದ್ಧಿವಂತ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣೋ ಅಂತ ಶಾಂತಿ ಮನೋಜನ್ ಬೆಂಡ್ ತಡ್ತಾ ಇರ್ತಾಳೆ. ಪೆಂಗ್ಯ, ನೀನ್ ಫ್ರೆಂಡ್ ಕೊಟ್ಟ 5 ಲಕ್ಷನ ಅಂತ ಹೇಳ್ತಾ ಇದ್ಯಾ, ಸುಮ್ನೆ ಫ್ರೀಯಾಗಿ ಕೊಟ್ಬಿಟ್ನೆ ನಾನು ಅಂತ ಸೂರ್ಯ ಕೇಳ್ಬೇಕಾದ್ರೆ ಆಗಲ್ಲ ನೋಡ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ, ಯಾವ ಡೀಲ್ ನ ಹೆಂಗ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನನ್ ಮನ್ಸ್ ಮಾಡಿದ್ರೆ 5 ಲಕ್ಷ ಅಲ್ಲ 5 ಕೋಟಿ ಬೇಕಾದ್ರೂ ಚಿಟ್ಕೆ ಹೊಡಿಯಷ್ಟು ರೆಡಿ ಮಾಡ್ಬಿಡ್ತೀನಿ ಕಣೋ ಅಂತ ಹೇಳ್ಕೊಂಡು ಮನೋಜ ಖುಷಿ ಪಡ್ತಿರ್ತಾನೆ. ಅದನ್ನ ಕೇಳಿ ಶಾಂತಿ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಆಗ ಸೂರ್ಯ ಚಿಟ್ಕೆ ಹೊಡೆದು ಎಲ್ಲೋ 5 ಕೋಟಿ ಬರ್ಲೇ ಇಲ್ಲ ಅಂತ ಕೇಳ್ತಾನೆ. ಲೇ ನಿಜ ಹೇಳೋ, ನಿಜವಾಗ್ಲೂ ನಿನ್ ಫ್ರೆಂಡೇ ಸಾಲ ಕೊಟ್ನಾ ಅಥವಾ ನೀನೇ ಬೇರೆ ಎಲ್ಲಾದ್ರೂ ಸಾಲ ತಗೊಂಡ್ ಬಂದ್ಯಾ ಅಂತ ರವಿ ಕೇಳ್ಬೇಕಾದ್ರೆ ಹೌದು ಮನೋಜ್, ನಿಮ್ ಕೈಲಿ ದುಡ್ಡು ಬಂದ್ರೆ ನಿಮ್ ಹಿಂದೆನೆ ಫೈನಾನ್ಷಿಯರು ಬಂದ್ಬಿಡ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹೌದು ಶ್ರುತಿ, ಆಮೇಲೆ ಇವ್ರ ಸಾಲನ ತೀರ್ಸೋದಕ್ಕೆ ನಾವು ಓಡ್ತಾನೆ ಇರ್ಬೇಕು ಅಂತ ಮೀನಾ ಹೇಳ್ತಾಳೆ. ಏಯ್ ಏನೇ ಬೇಕು ಅಂತ ಕಿಂಡಲ್ ಮಾಡ್ತಿದ್ಯೇನೆ ಅಂತ ಶಾಂತಿ ನನ್ಗೆ ಬೈಬೇಕಾದ್ರೆ ಅಯ್ಯೋ ಇದ್ರಲ್ಲಿ ಕಿಂಡಲ್ ಮಾಡೋದ್ ಏನ್ ಬಂತು ಸಕ್ರೆ, ಅವನ್ ತಗೊಂಡಿರೋ ಸಾಲನ ನಾನು ಮತ್ತೆ ಮೀನಾ ತಾನೇ ಕಟ್ತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಪ್ಪಿನ ಅವಾಗ ಹೇಳಿಲ್ವಾ ನಾನೆಲ್ಲೂ ಸಾಲ ತಗೊಂಡಿಲ್ಲ ಅಂತ, ಇದು ಒಂದು ಬಿಸ್ನೆಸ್ ಡೀಲು, ನನ್ನಿಂದ ನನ್ ಫ್ರೆಂಡ್ಗೆ ಲಾಭ ಇದೆ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಆದ್ರೂ ಮನೋಜನ್ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಬರ್ತಿರೋದಿಲ್ಲ, ಎಲ್ರೂ ಅವನನ್ನ ಅನುಮಾನದಿಂದಾನೇ ನೋಡ್ತಿರ್ತಾರೆ. ಏ ಮನೋಜ, ನನಗ್ ಗೊತ್ತು ಕಣೋ ನೀನು ತುಂಬಾ ಬುದ್ಧಿವಂತ, ಇದು ನಿನ್ ಬುದ್ಧಿವಂತಿಕೆಯಿಂದಾನೇ ಬಂದಿರೋದು ಅಂತ ಮೊದ್ಲು ಈ ದುಡ್ಡನ್ನ ತಗೊಂಡೋಗಿ ಅಮ್ಮನೆ ಹಾಳಿ ಮುಖದ ಮೇಲೆ ಎಸ್ದು ಹಾಕಿ ಸೈನ್ ನ ಡೈವರ್ಸ್ ಪೇಪರ್ ಮೇಲೆ ಅಂತ ಹೇಳ್ಬೇಕು ಕಣೋ. ಅವಳು ಸೈನ್ ಮಾಡಿದ್ ನೆಕ್ಸ್ಟ್ ಸೆಕೆಂಡೇ ಶ್ರೀಮಂತ್ರ ಮನೆ ಹುಡುಗಿ, ತುಂಬಾ ಚೆನ್ನಾಗಿರ್ಬೇಕು ಕಣೋ, ಅಂತ ಹುಡುಗಿನ ನಿನ್ಗೆ ಮದ್ವೆ ಮಾಡಿಸ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಶ್ರೀಮಂತ್ರ ಮನೆ ಹುಡುಗಿ ಅಂದ್ರೆ ಹೇಗೆ ಅತ್ತೆ, ರೋಹಿಣಿ ತರನಾ ಅಂತ ಶ್ರುತಿ ಕೇಳ್ತಾಳೆ. ನಾನ್ ಯಾಕೆ ಆ ತರದವಳನ್ನ ತಗೊಂಡ್ ಬರ್ಲಿ, ನಾನು ನಿಜವಾಗ್ಲೂ ಶ್ರೀಮಂತ್ರ ಮನೆಯಿಂದಾನೇ ಹುಡುಗಿನ್ ತರ್ತೀನಿ ಅಂತ ಶಾಂತಿ ಕೋಪದಲ್ಲಿ ಹೇಳ್ತಾಳೆ. ಸಕ್ರೆ, ನನ್ಗೆ ಯಾಕೋ ಇನ್ ಮೇಲೆ ನಂಬಿಕೆ ಇಲ್ಲ, ಈ ಮನೆ ಸಾಲನ ತೀರ್ಸೋದಿಕ್ಕೆ ಅಂತ ದುಡ್ಡು ಕೇಳಿದಾಗ ಇವನಿಗಿಲ್ಲ ಅಂತ ಹೇಳ್ದ, ಈಗ 2-3 ದಿವಸದಲ್ಲೇ 5 ಲಕ್ಷ ರೂಪಾಯಿ ಅದ್ ಹೆಂಗ್ ಸಿಕ್ಬಿಡ್ತಿ ಇವನ್ಗೆ
ಅಂತ ಸೂರ್ಯ ಕೇಳ್ಬೇಕಾದ್ರೆ ಹೌದಮ್ಮ, ಯಾವ್ದಕ್ಕೂ ಈ ದುಡ್ಡು ಹೇಗ್ ಬಂತು ಅಂತ ಒಂದ್ಸಲಿ ಚೆಕ್ ಮಾಡ್ಬೇಕು ಅಂತ ರವಿ ಹೇಳ್ತಿರ್ತಾನೆ. ಏಯ್ ಏನ್ರೋ ನಿಮ್ಮೆಲ್ರಿಗೂ ನನ್ ಮೇಲೆ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದೀರಾ? ಯಾಕೆ ನಾನೇನಾದ್ರು ಈ ದುಡ್ಡನ್ನ ಅರೇಂಜ್ ಮಾಡಕ್ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಏಯ್ ಸೂರ್ಯ, ನಿನ್ಗೆ 8 ಗಾಡಿ ರನ್ನಿಂಗ್ ಅಲ್ಲಿ ಇರೋದಷ್ಟೇ ಅಲ್ಲ, 80 ಗಾಡಿ ರನ್ನಿಂಗ್ ಅಲ್ಲಿ ಇದ್ರೂ ಸಹ ನೀನ್ ಇದೇ ಜಾಗದಲ್ಲೇ ಇರ್ತೀಯ. ಆದ್ರೆ ನಾನು ಹಾಗಲ್ಲ, ನಾನು ವೆಲ್ ಎಜುಕೇಟೆಡ್, ಡಿಗ್ರಿ ತಗೊಂಡಿದೀನಿ. ಯಾವತ್ತಿದ್ರು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್. ಅದನ್ನ ನಿನ್ ತಲೆಯಲ್ಲಿ ಇಟ್ಕೋ. ಯಾವತ್ತಿದ್ರು ನೀನು ಒಬ್ಬ ಕುಡ್ಕಾನೆ. ನಾನ್ ಮನ್ಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಟಾಪ್ ಹೋಗ್ತೀನಿ. ಅವಾಗ ನಿನ್ ಹತ್ರ ಇದೆಯಲ್ಲ ಗಾಡಿಗಳು, ಅದಕ್ಕಿಂತ 10ರಷ್ಟು ಗಾಡಿಗಳನ್ನ ನಾನ್ ತಗೋತೀನಿ. ಆದ್ರೆ ನೀನ್ ಮನ್ಸ್ ಮಾಡಿದ್ರೆ ನನ್ ತರ ಓದಕ್ಕಾಗತ್ತೇನಲೇ ಅಂತ ಮನೋಜ ಕೇಳ್ಬೇಕಾದ್ರೆ, ಇವಾಗ ಯಾಕೆ ಸುಮ್ನೆ ಬೇಡದಿರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ? ಅವ್ರೇನ್ ಕೇಳಿದ್ದು, ನೀವು ಬಡ್ಡಿಗೆ ಏನಾದ್ರೂ ದುಡ್ಡು ತಗೊಂಡ್ ಬಂದು ಎಲ್ಲಾದ್ರೂ ಸಿಕ್ಕಾಕೋತೀರೇನೋ ಅನ್ನೋ ಭಯಕ್ಕೆ ಕೇಳ್ತಾ ಇರೋದಷ್ಟೇನೆ. ಅದಕ್ಕೆ ಯಾಕೆ ನೀವು ಸಂಬಂಧ ಇಲ್ದಿರಂಗ್ ಏನೇನೋ ಮಾತಾಡ್ತಿದ್ದೀರಲ್ಲ? ಅವ್ರು ಓದ್ದೇ ಇದ್ರೆ ಏನಂತೆ? ಓದಿರೋರ್ಗಿಂತ ಅವ್ರು ತುಂಬಾನೇ ಬುದ್ಧಿವಂತರಿದ್ದಾರೆ. ಅವ್ರ ಹೆಂಡತಿನ ನೋಡ್ಕೊಳ್ಳೋದಕ್ಕಿಂತ ಇವ್ರು ಆ ಹೆಂಡತಿನ ಚೆನ್ನಾಗೆ ನೋಡ್ಕೊತಾ ಇದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನೇ ಓವರ್ ಆಗಿ ಮಾತಾಡ್ತಾ ಇದ್ಯಾ? ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ ಮಗನ್ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡೋದಕ್ಕೆ ಯೋಗ್ಯತೆನೇ ಇಲ್ಲ ಕಣೆ. ಈ ಮನೇಲಿ ನೀನು ಬರೀ ಅಡಿಗೆ ಕೆಲ್ಸ ನೋಡ್ಕೊಂಡಿದ್ರೆ ಸಾಕು, ಈ ಲೆಕ್ಚರ್ ಎಲ್ಲ ಕೊಡಕ್ ಬರ್ಬೇಡ ಅಂತ ಶಾಂತಿ ಮೀನಿಂಗೆ ಬೈತಾಳೆ. ಅತ್ತೆ ಅಡ್ಗೆ ಮನೇಲಿ ಕೆಲ್ಸ ಮಾಡ್ಕೊಂಡಿರೋದಕ್ಕೆ ಅವ್ರೇನ್ ಇಲ್ಲಿ ಕೆಲ್ಸದವ್ರಲ್ಲ. ಈ ಮನೇಲಿ ಅವ್ರಿಗೂ ಅಧಿಕಾರ ಇದೆ. ಇವ್ರು ದಿಢೀರ್ ಅಂತ ದುಡ್ಡು ತಗೊಂಡ್ಬಂದ್ರೆ ಯಾಕೆ ಏನು ಅಂತ ನಾವ್ ಕೇಳ್ಬಾರ್ದಾ ಅಂತ ಶ್ರುತಿ ಹೇಳ್ತಾಳೆ. ಥೋ, ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಹೋಗೋ ಬರೋರೆಲ್ಲ ಬರೀ ನನ್ನನ್ನ ಪ್ರಶ್ನೆ ಮಾಡದೆ ಆಗೋಯ್ತು ಅಂತ ಮನೋಜ ಗೊಣಗ್ತಿರ್ತಾನೆ. ಅಮ್ಮ, ಈಗ ಮಾತ್ರ ಏನೋ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದಾನೆ. ಸೂರ್ಯ ಈ ಮನೆಯ ಬಿಡ್ಸೋದಿಕ್ಕೆ 38 ಲಕ್ಷ ರೂಪಾಯಿನ ರೆಡಿ ಮಾಡ್ದ ತಾನೆ. ಅವಾಗ ಇವನ್ ಬುದ್ಧಿವಂತಿಕೆ ಎಲ್ಲೋಗಿತ್ತಮ್ಮ? ಆಗ ಬಾಯಿ ಮುಚ್ಕೊಂಡು ಅಂಗಡಿಲೇ ಕುತ್ಕೊಂಡಿದ್ದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ. ಏಯ್, ಅವಾಗ ಎಲ್ಲೋ ಹೋಗಿತ್ತು ನಿನ್ ಬಿಸ್ನೆಸ್ ಮ್ಯಾನ್ ಬುದ್ಧಿ? ಹೇಳೋ. ಅಲ್ಲಮ್ಮ, ಅವ್ನ್ ಏನೇ ಮಾಡಿದ್ರು ನೀವ್ ಯಾಕಮ್ಮ ಅವ್ನ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ರವಿ ಪ್ರಶ್ನೆ ಮಾಡ್ತಾನೆ. ರವಿಗಾನ್, ಹೋಗ್ಲಿ ಬಿಟ್ಟಾಕ, ಇದ್ ಯಾವಾಗ್ಲೂ ಮಾಮೂಲಿ ಆಗದೆ ತಾನೆ. ಇವ್ನ್ ಏನೇ ಮಾಡಿದ್ರು ಸಕ್ರೆ ಅದನ್ನ ಕಣ್ ಮುಚ್ಕೊಂಡ್ ನಂಬ್ತಾರೆ. ಅದೇ ನಮ್ ಬಗ್ಗೆ ಇವ್ರು ಯಾವತ್ತಾದ್ರೂ ಏನಾದ್ರೂ ಕೇರ್ ಮಾಡಿದಾರೇನೋ? ಹೋಗ್ಲಿ ಬಿಡ. ಲೇ ಪೆಂಗ್ಯ, ನಾನು ಓದ್ದೇ ಇರ್ಬೋದು, ನೀನು ಓದಿದ್ಯಾ. ಆದ್ರೆ ಇಬ್ರು ಜೊತೆಲೆ ಆಚೆ ಹೋಗೋಣ, ಅವಾಗ ಇಬ್ರಲ್ಲಿ ಯಾರಿಗೆ ಜಾಸ್ತಿ ಮರ್ಯಾದೆ ಸಿಗುತ್ತೆ ನೋಡೇ ಬಿಡಣ್ವಾ ಅಂತ ಸೂರ್ಯ ಕೇಳ್ತಾನೆ. ಏಯ್ ಏನು, ನನ್ ಮಗ ಸಿಕ್ಕದ ಅನ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಮಾತಾಡ್ತಿದೀರಾ? ಪಾಪದ್ ಮಗು ಅದು. ನನ್ ಮಗ ಏನಾದ್ರೂ ಸಾಧನೆ ಮಾಡ್ತಾನೆ ಅಂದ್ರೆ ನಿಮ್ಮಿಂದ ಅದನ್ನ ತಡ್ಕೊಳಕ್ ಆಗೋದಿಲ್ಲ ಅಲ್ವಾ ಅಂತ ಶಾಂತಿ ಬೈತಾಳೆ. ಸಾಕು ಸುಮ್ನೆರಿಯತ್ತೆ, ನೀವು ನನ್ನನ್ನ ಎಷ್ಟೆಲ್ಲ ಬೈದಿದ್ದೀರಾ, ಏನೇನೆಲ್ಲ ಹೇಳಿದೀರಾ, ಆದ್ರೂ ನಾನ್ ಯಾವತ್ತೂ ನಿಮ್ ವಿರುದ್ಧವಾಗಿ ಏನು ಮಾತಾಡಿಲ್ಲ. ಆದ್ರೆ ಅವರು ನನ್ ಗಂಡನ್ನ ತುಂಬಾನೇ ಕೀಳಾಗಿ ಮಾತಾಡ್ತಾ ಇದಾರೆ. ಅದನ್ನ ನೋಡ್ಕೊಂಡು ನನ್ನಿಂದ ಸುಮ್ನೆ ಇರೋದಕ್ಕಾಗೋದಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಏ ವನಜ, ಇವ್ರದ್ ಯಾವಾಗ್ಲೂ ಇದ್ದಿದ್ದೆ ಬಿಟ್ಟಾಕೋ. ನೋಡ, ಮೊದ್ಲು ಆ ಮನೆ ಹಾಳಿಗೆ ಫೋನ್ ಮಾಡಿ ನಾಳೆ ಬಂದು ದುಡ್ಡನ್ನ ತಗೊಂಡು ಸೈನ್ ಮಾಡ್ಕೊಟ್ಟು ಹೋಗೋದಕ್ಕೆ ಹೇಳೋ ಅಂತ ಶಾಂತಿ ಹೇಳ್ದಾಗ, ಸರಿ ಆಯ್ತು ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏ ಬಾರೋ, ಒಳಗಡೆ ಹೋಗೋಣ, ಇವ್ರ ಹತ್ರ ಇದ್ರೆ ನಿಂಗೆ ದೃಷ್ಟಿ ಆಗ್ಬಿಡುತ್ತೆ, ಬಾಕಂದ ಅಂತ ಹೇಳ್ತಾ ಶಾಂತಿ ಮನೋಜನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಏನೋ ಸೂರ್ಯ ದಿಢೀರ್ ಅಂತ ಇವನು ದುಡ್ಡಿನ ಸಮೇತ ಬಂದಿದ್ದಾನೆ ಅಂತ ರವಿ ಕೇಳ್ಬೇಕಾದ್ರೆ, ಏನ್ ಮಾಡದ ರವಿಗಾನ್, ಸಕ್ಕರೆ ಪ್ರೀತಿ ಅವ್ನ್ ಮಾಡ್ತಾ ಇರೋ ತಪ್ಪನ್ನ ನೋಡಕ್ ಆಗ್ತಿಲ್ಲ. ಅವ್ರ ಕಣ್ಣನ್ನ ಮುಚ್ಬಿಟ್ಟಿದೆ. ಇದ್ರ ಹಿಂದೆ ಕಷ್ಟ ಬರ್ಬೇಕಾದ್ರೇನೆ ಸಕ್ಕರೆಗೆ ಏನು ಅಂತ ಗೊತ್ತಾಗೋದು. ಹೋಗ್ಲಿ ಬಿಟ್ಟಾಕು ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ಇವಾಗ ಇವರು ದುಡ್ಡು ರೆಡಿ ಮಾಡಿದ್ದಾರೆ, ರೋಹಿಣಿ ಅವ್ರಿಗೆ ದುಡ್ಡು ಕೊಟ್ಟು ಡೈವರ್ಸ್ ತಗೋಬಿಡ್ತಾರಾ ಅಂತ ಶ್ರುತಿ ಕೇಳ್ತಾಳೆ. ಅತ್ತೆ ಅಂತ ಇದ್ರಲ್ಲಿ ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ರೋಹಿಣಿ ಅವರು ಸೈನ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಇನ್ನೇನು ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ರೋಹಿಣಿ ಚಾಪ್ಟರ್ ಮುಗೀತು ಅಂತ ಆಯ್ತು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಯಾರಿಗ್ ಗೊತ್ತು ಮೈಕು, ಏನಾಗುತ್ತೋ ಏನೋ ನೋಡ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ಮನೋಜ ರೋಹಿಣಿಗೆ ಕಾಲ್ ಮಾಡಿ ದುಡ್ಡನ್ನ ಅರೇಂಜ್ ಮಾಡಿದೀನಿ, ನಾಳೆ ಬಂದು ದುಡ್ಡು ತಗೊಂಡೋಗಿ ನನ್ಗೆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡು ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ತುಂಬಾನೇ ಶಾಕ್ ಆಗತ್ತೆ. ಹಾಗೆ ಅವಳು ಕಣ್ಣೀರಿಡ್ತಾ, ನನ್ನಿಂದ ನಿಜವಾಗ್ಲೂ ದೂರ ಹೋಗ್ಬೇಕು ಅಂತ ನೀನು ಇಷ್ಟೊಂದೆಲ್ಲ ಅರ್ಜೆಂಟ್ ಅಲ್ಲಿ ದುಡ್ಡು ಅರೇಂಜ್ ಮಾಡಿದ್ಯಾ ಅಲ್ವಾ ಮನೋಜ್? ಇರ್ಲಿ ಪರವಾಗಿಲ್ಲ ಬಿಡು, ನಾಳೆ ಬಂದು ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ರೋಹಿಣಿ ಕಾಲ್ ಕಟ್ ಮಾಡಿ ತುಂಬಾನೇ ಅಳ್ತಿರ್ತಾಳೆ. ಈ ಕಡೆ ಮನೋಜ ಕೂಡ ಅವಳಿಗೆ ದುಡ್ಡು ಕೊಟ್ಟು ನಾನು ಡೈವರ್ಸ್ ತಗೋಬಹುದು ಅಂತ ಖುಷಿ ಪಡೋದ್ ಬಿಟ್ಟು ನನ್ಗೆ ಯಾಕೆ ತುಂಬಾ ನೋವಾಗ್ತಿದೆ ಅಂತ ಅವನು ಒಂಟಿಯಾಗಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ರೋಹಿಣಿ ಅಳ್ತಿರೋದನ್ನ ನೋಡಿ ಪ್ರಮೀಳಾ ಅವರು ಬಂದು ಯಾಕಮ್ಮ ಅಳ್ತಿದ್ಯಾ ಅಂತ ಹೇಳ್ಬೇಕಾದ್ರೆ, ಮುಗ್ದೋಯ್ತಮ್ಮ, ಎಲ್ಲ ಮುಗ್ದೋಯ್ತು, ನನ್ ಜೀವನನೇ ಮುಗ್ದೋಯ್ತು. ಮನೋಜ್ ಆಲ್ರೆಡಿ ದುಡ್ಡನ್ನ ಅರೇಂಜ್ ಮಾಡಿದಾರಂತೆ, ನಾಳೆ ಸೈನ್ ಮಾಡ್ಕೊಟ್ಟು ನೀನ್ ದುಡ್ಡು ತಗೊಂಡೋಗು ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ರೋಹಿಣಿ ಅಳ್ಬೇಕಾದ್ರೆ, ಏನೇ ಕಲ್ಯಾಣಿ ಈ ರೀತಿ ಹೇಳ್ತಿದ್ಯಾ, ನೀನ್ ನಿಜವಾಗ್ಲೂ ನಾಳೆ ಸೈನ್ ಮಾಡ್ಕೊಟ್ಟು ಅವರಿಂದ ದೂರ ಹೊರಟೋಗ್ತೇನೆ ಅಂತ ಪ್ರಮೀಳ್ ಅವರು ಕೇಳ್ಬೇಕಾದ್ರೆ, ಹೌದು ಅಮ್ಮ, ನನಗ್ ಬೇರೆ ದಾರಿ ಇನ್ನೇನಿದೆ ಹೇಳು, ನನ್ಗಿವಾಗ ನನ್ ಮಗನ್ ಭವಿಷ್ಯನೇ ಮುಖ್ಯ, ಅವನಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ರೋಹಿಣಿ ಕಣ್ಣೀರಿಡ್ತಾ ಪ್ರಮೀಳಾ ಅವ್ರ ತೊಡೆ ಮೇಲ್ ಮಲ್ಕೊಂಡು ಅಳ್ತಿರ್ತಾಳೆ. ಈ ಕಡೆ ಶಾಂತಿ ಲಾಯರ್ ಮತ್ತೆ
ಕಸ್ತೂರಿ ಇಬ್ರಿಗೂ ಕಾಲ್ ಮಾಡಿ ನಾಳೆ ಬೆಳಗ್ಗೆ ರೋಹಿಣಿ ದುಡ್ಡು ತಗೊಂಡೋಗೋದಕ್ಕೆ ಬರ್ತಾ ಇದ್ದಾಳೆ, ಹಾಗೆ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ತಾಳೆ. ಹಾಗೆ ಕಸ್ತೂರಿ ಅವ್ರಿಗೂ ನಾಳೆ ನೀನು ಬರ್ಬೇಕು ಕಣೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಕಸ್ತೂರಿ ಅವರು ಕಾಲ್ ಕಟ್ ಮಾಡ್ತಾರೆ. ಹಾಗೆ ಲಾಯರ್ ಕೂಡ ನಾಳೆ ಪೇಪರ್ ರೆಡಿ ಮಾಡ್ಕೊಂಡು ಮನೆಗ್ ಬರ್ತೀನಿ ಅಂತ ಹೇಳಿ ಅವರು ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಬೆಳಗ್ಗೆನೆ ರೋಹಿಣಿ ತುಂಬಾನೇ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಪೂಜಾ ಅಲ್ಲಿಗ್ ಬರ್ತಾಳೆ. ಏ ರೋ, ಯಾಕೆ, ಏನಾಯ್ತೆ? ಅರ್ಜೆಂಟ್ ಆಗಿ ಬಾ ಅಂತ ಹೇಳ್ದೆ ಬೆಳಗ್ಗೆನೆ, ಈಗ ನೋಡಿದ್ರೆ ಬರೋ ಅಷ್ಟ್ರಲ್ಲಿ 3-4 ಸಲ ಕಾಲ್ ಮಾಡಿದ್ಯಾ, ಯಾಕೆ, ಏನೇ ಆಯ್ತು ಅಂತ ಪೂಜಾ ಗಾಬರಿಲಿ ಕೇಳ್ಬೇಕಾದ್ರೆ ಇವತ್ತು ಮನೋಜ್ ಮನೆಗ್ ಹೋಗ್ಬೇಕು ಪೂಜಾ, ಅದಕ್ಕೇನೆ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ್ ಮನೆಗ? ಯಾಕೆ, ಏನಾಯ್ತೆ ಅಂತ ಪೂಜಾ ಕೇಳ್ಬೇಕಾದ್ರೆ ನಿನ್ನೆ ರಾತ್ರಿ ಮನೋಜ್ ನನ್ಗೆ ಫೋನ್ ಮಾಡಿ ನಾನ್ ಕೇಳಿದ್ನೆಲ್ಲ 5 ಲಕ್ಷ ರೂಪಾಯಿ ಅದನ್ನ ಅರೇಂಜ್ ಮಾಡಿದೀನಿ, ಬಂದ್ ತಗೊಂಡೋಗು ಅಂತ ಹೇಳಿದ್ರು ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅದ್ ಹೇಗೆ ಸಾಧ್ಯ ಅಂತ ಪೂಜಾ ಕೇಳ್ತಾಳೆ. ನನಗ್ ಗೊತ್ತಿಲ್ಲ ಕಣೆ, ಬೆಳಗ್ಗೆನೆ ಮನೆಗ್ ಬಾ ಅಂತ ಹೇಳ್ದ, ಬಂದು ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ದುಡ್ಡು ತಗೊಂಡು ಹೋಗು ಅಂತ ಹೇಳ್ದ ಅಂತ ಹೇಳ್ಕೊಂಡು ರೋಹಿಣಿ ಕಣ್ಣೀರ್ ಇಡ್ಬೇಕಾದ್ರೆ, ನೋಡ್ದ ಪೂಜಾ, ಈ ರೀತಿ ದುಡ್ಡು ಕೊಟ್ಟು ಇವಳಿಂದ ಬೇಗ ಬಿಡುಗಡೆ ತಗೋಬೇಕು ಅಂತ ನೋಡ್ತಾ ಇದಾರೆ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಅಲ್ಲ ಅಮ್ಮ, ಈ ನಿರ್ಧಾರನ ರೋಹಿಣಿನೇ ತಾನೇ ಮಾಡಿರೋದು, ಕೋರ್ಟು ಕೇಸು ಅನ್ನೋದ್ರ ಬದಲು ಈ ರೀತಿ ದುಡ್ಡು ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇವಳೆ ತಾನೇ ಹೇಳಿದ್ದು. ಏರೋ, ನಾ ಹೇಳೋದನ್ನ ಕೇಳು, ಈಗ ದುಡ್ಡನ್ನ ಅರೇಂಜ್ ಮಾಡಿದಾರಲ್ವಾ, ಆ ದುಡ್ಡನ್ನ ಹೋಗಿ ತಗೋ, ಅವತ್ ನೀ ಹೇಳ್ದಲ್ಲ ಅದೇ ರೀತಿ ದುಬೈ ಹೋಗೋದ್ರ ಬಗ್ಗೆ ಯೋಚನೆ ಮಾಡೆ ಅಂತ ಪೂಜಾ ಹೇಳ್ಬೇಕಾದ್ರೆ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದೀನಿ ಕಣೆ, ನೀನು ನನ್ ಜೊತೆ ಬರ್ತೀಯಾ ಪ್ಲೀಸ್ ಕಣೆ ಪೂಜಾ, ನನ್ಗೆ ಒಬ್ಳೆ ಹೋಗೋದಿಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನ್ ಯಾಕೆ ನಿನ್ ಜೊತೆ ಅಂತ ಪೂಜಾ ಕೇಳ್ತಿರ್ತಾಳೆ. ಇಲ್ಲ ಕಣೆ, ಯಾಕೋ ಬೆಳಗ್ಗೆಯಿಂದ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ, ಒಳಗಡೆನೆ ಏನೋ ಒಂಥರ ಭಯ, ಏನೋ ಒಂಥರ ನೋವು, ಯಾವತ್ತು ನನ್ ದೇಹದಲ್ಲಾಗ್ದೇ ಇರೋ ಬದಲಾವಣೆ ಇವತ್ತು ನನ್ಗೆ ಅನ್ನಿಸ್ತಾ ಇದೆ. ಯೋಚನೆ ಮಾಡಿ ನನ್ಗೆ ಹಾಗೆ ತಲೆ ಸುತ್ತಾ ಇದೆ ಕಣೆ. ಮನೋಜನ್ ಬಿಟ್ಟು ಪರ್ಮನೆಂಟ್ ಆಗಿ ದೂರ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನನ್ನಿಂದ ಆ ಎಮೋಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ ಕಣೆ. ಮನೋಜಿಂದ ನಾನು ದೂರ ಹೋಗ್ತೀನಾ ಅನ್ನೋ ಒಂದು ಭಯ ಒಂದ್ ಕಡೆ ಇದ್ರೆ, ಅವನಿಂದ ನಾನ್ ದೂರ ಆಗೋಗ್ತಿದ್ದೀನಲ್ಲ ಅನ್ನೋ ಇನ್ನೊಂದ್ ಭಯ ಇನ್ನೊಂದ್ ಕಡೆ ಕಣೆ. ಇಂಥ ಸಮಯದಲ್ಲಿ ನಾನ್ ಏನಾದ್ರೂ ಆ ಮನೆಗೆ ಒಂಟಿ ಆಗೋದ್ರೆ ಅತ್ತೆ ನನ್ನನ್ನ ಸುಮ್ನೆ ಅಂತೂ ಬಿಡೋದಿಲ್ಲ, ಬಾಯಿಗೆ ಬಂದಂಗ್ ಬೈತಾರ್ ಕಣೆ. ಒಂಟಿಯಾಗಿ ನನ್ಗೆ ಅಲ್ಲಿ ಫೀಲ್ ಆಗುತ್ತೆ, ಅದಕ್ಕೆ ನೀನು ನನ್ ಜೊತೆ ಬಾರೆ ಅಂತ ರೋಹಿಣಿ ಕೇಳ್ಕೊಳ್ತಾಳೆ. ಆಗ ಸರಿ ಆಯ್ತು ಬರ್ತೀನಿ ನಡಿ ಅಂತ ಹೇಳ್ತಾ ಪೂಜಾ ರೋಹಿಣಿ ಜೊತೆ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಾಂತಿ ಇವತ್ತು ಖಂಡಿತ ನನ್ ಮಗನ್ಗೆ ಆ ಪೌಡರ್ ಕಡೆಯಿಂದ ದೈವ ಸಿಕ್ಕುತ್ತೆ ಅನ್ನೋ ಖುಷಿಲಿ ಬೆಳಿಗ್ಗೆನೆ ಎದ್ದು ದೇವಸ್ಥಾನಕ್ ಹೋಗ್ ಬಂದು ಮನೋಜನ್ಗುನು ದೇವ್ರ ಕುಂಕುಮ ಹಚ್ಚಿ ರೋಹಿಣಿಗೋಸ್ಕರ ಬಾಗ್ಲಿಂದ ಕಾಯ್ತಾ ಇರ್ತಾಳೆ. ಅಷ್ಟೊತ್ಗೆ ಮನೆಯವರೆಲ್ಲರೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ಗೆ ಕಸ್ತೂರಿ ಅವರು ಮತ್ತೆ ಲಾಯರ್ ಇಬ್ರು ಸಹ ಬರ್ತಾರೆ. ಇಷ್ಟೊತ್ತಾದ್ರೂ ಈ ಮನೆ ಹಾಳಿ ಬರಲೇ ಇಲ್ವಲ್ಲ ಅಂತ ಶಾಂತಿ ಬೈಕೊಂಡೆ ಬಾಗ್ಲಿನ ನೋಡ್ತಿರ್ತಾಳೆ. ಮೀನಾಮರಿ, ಅತ್ತೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಮನೋಜ್ ಅವ್ರಿಗೆ ಹುಡ್ಗಿನೇನಾದ್ರೂ ಅರೇಂಜ್ ಮಾಡಿ ಇಟ್ಕೊಂಡಿದಾರ ಅಂತ ಶ್ರುತಿ ಕೇಳ್ತಿರ್ತಾಳೆ. ಯಾರು ಗೊತ್ತು, ಇದ್ರು ಇರ್ಬೋದು, ಆದ್ರೆ ಸುಮ್ನೆ ಇರಿ, ಅತ್ತೆಗೆ ಏನಾದ್ರೂ ಕೇಳಿಸ್ತು ಅಂದ್ರೆ ಅಷ್ಟೇ ನಮ್ ಕತೆ ಅಂತ ಮೀನಾ ಹೇಳ್ತಿರ್ತಾಳೆ. ದುಡ್ಡು ತಗೊಂಡು ರೋಹಿಣಿ ಡೈವರ್ಸ್ ಕೊಡ್ತಾಳಲ್ಲ ಅನ್ನೋ ಖುಷಿ ಶಾಂತಿ ಮುಖದಲ್ಲಿದ್ರೆ ಮನೋಜನಿಗ್ ಮಾತ್ರ ಆ ಫೀಲಿಂಗ್ ಇರೋದೇ ಇಲ್ಲ. ಅವನು ತುಂಬಾನೇ ಬೇಜಾರಲ್ಲಿ ಯೋಚನೆ ಮಾಡ್ತಿರ್ತಾನೆ. ಇದನ್ನ ಸೂರ್ಯ ಗಮನಿಸ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಪೂಜನ್ ಜೊತೆ ಬರ್ತಾಳೆ. ಮನೆ ಒಳಗಡೆ ಹೋಗ್ದೆ ಆಚೆನೆ ನಿಂತ್ಕೊಂಡ್ ನೋಡ್ಬೇಕಾದ್ರೆ, ಯಾಕೆರೋ ಏನಾಯ್ತೆ, ಒಳಗಡೆ ಬಾರೆ ಅಂತ ಪೂಜಾ ಹೇಳ್ತಿರ್ತಾಳೆ. ಮೊದಲನೇ ಸಲ ಈ ಮನೆ ಕಾಲಿಡ್ಬೇಕಾದ್ರೆ ನನ್ ಇಡೀ ಲೈಫು ಈ ಮನೇಲೇ ಇದೆ ಅಂತ ತುಂಬಾನೇ ಖುಷಿ ಪಡ್ತಿದ್ದೆ ಕಣೆ. ಇಷ್ಟು ದಿವ್ಸ ಈ ಮನೆಗ್ ಬರ್ಬೇಕು ಅಂತ ನಾನ್ ಎಷ್ಟೆಲ್ಲಾ ಹೋರಾಡ್ದೆ, ಆದ್ರೆ ಇದೇ ನಾನು ಕೊನೆದ್ ಸಲಿ ಈ ಮನೆ ಒಳಗಡೆ ಹೋಗ್ತಾ ಇರೋದು ಅಂತ ನೆನೆಸ್ಕೊಂಡ್ರೇನೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾ ರೋಹಿಣಿ ಕಣ್ಣೀರ್ ಹಾಕ್ಬೇಕಾದ್ರೆ, ಇನ್ಮೇಲೆ ಯೋಚನೆ ಮಾಡಿ ಏನೇ ಪ್ರಯೋಜನ, ಬಾರೆರೋ ಹೋಗೋಣ ಅಂತ ಹೇಳ್ತಾ ಪೂಜಾ ರೋಹಿಣಿನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಮೊದ್ಲು ಪೂಜಾ ಮನೆ ಒಳಗಡೆ ಹೋಗ್ತಾಳೆ. ಹಾ, ಏನ್ ಪೂಜಾ ನೀನ್ ಬಂದ್ಬಿಟ್ಟಿದ್ಯಾ, ಎಲ್ಲಿ ಸಂತು ಬರ್ಲಿಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಪೂಜಾ ಅಲ್ಲೇ ಯಾಕೆ ನಿಂತಿದ್ದೀರಾ, ಬನ್ನಿ ಒಳಗಡೆ, ಬರ್ತೀನಿ ಅಂತ ಹೇಳೇ ಇಲ್ಲ ಅಂತ ಮೀನಾ ಕೇಳ್ತಿರ್ತಾಳೆ. ಅಷ್ಟೊತ್ಗೆ ರೋಹಿಣಿನು ಮನೆ ಒಳಗಡೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಮನೋಜ ಏನೇನು ಮಾತಾಡ್ದೆ ಹಾಗೆ ಎದ್ದು ನಿಂತು ಅವಳನ್ನೇ ನೋಡ್ತಿರ್ತಾನೆ. ಆದ್ರೆ ಶಾಂತಿ ಮಾತ್ರ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಿರ್ತಾಳೆ. ಇನ್ನು ಉಳಿದವರೆಲ್ರು ಏನೇನು ಮಾತಾಡ್ದೆ ಒಬ್ರು ಮುಖ ಒಬ್ರು ನೋಡ್ತಿರ್ತಾರೆ. ಆಗ ಮೀನಾ ರೋಹಿಣಿ ಮುಖ ನೋಡ್ತಾ ನೀರೇನಾದ್ರೂ ತಂದು ಕೊಡ್ಲಾ ಕುಡಿಯೋದಿಕ್ಕೆ ಅಂತ ಕೇಳ್ಬೇಕಾದ್ರೆ, ಯಾಕೆ, ಆರ್ತಿ ಎತ್ತಿ ಒಳಗಡೆ ಕರ್ಕೊಳೆ, ಅಲ್ಲ ಕಣೆ ಅವಳೇನಿಲ್ಲಿ ಜೀವನ ಮಾಡಕ ಬಂದಿದ್ದಾಳೆ, ನನ್ ಮಗನ್ ನೆಮ್ಮದಿ ಶಾಂತಿನ ಕಿತ್ಕೊಂಡವಳು ಕಣೆ ಇವಳು, ಮೋಸ್ಗಾತಿ, ಇವಳಿಂದಾನೆ ಇವತ್ತು ನನ್ ಮಗನ್ ಜೀವನ ಹಾಳಾಗೋಗಿದ್ದು. ಈಗ 5 ಲಕ್ಷದ ಆಸೆಗೋಸ್ಕರ ಬಂದು ನಿಂತ್ಕೊಂಡಿದಾಳಲ್ಲ, ಏನೇ ನಿನಗೋಸ್ಕರ ನಾವು ಬಾಗ್ಲು ಕಾಯ್ಕೊಂಡು ನಿಂತ್ಕೋಬೇಕೇನೆ, ಈ ದುಡ್ಡು ಬೇಕು ಅಂತ ಕೇಳಿದಿದ್ರೆ ಯಾವತ್ತೋ ನಿನ್ ಮುಖದ ಮೇಲೆ ತಂದು ಎಸಿತಾ ಇದ್ನಲ್ಲೇ ಅಂತ ಶಾಂತಿ ಹೇಳ್ಬೇಕಾದ್ರೆ, ನಾನು ದುಡ್ಡುಗೋಸ್ಕರ ಬಂದಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ.
ಓ, ಹಾಗಿದ್ರೆ ದುಡ್ಡು ಬೇಡ್ವಾ? ಒಳ್ಳೇದೇ ಆಯ್ತು ಬಿಡು, ಸೈನ್ ಮಾಡಿ ಹೋಗ್ತಾ ಇರ ಇಲ್ಲಿಂದ. ಮೇಡಮ್, ಪೇಪರ್ ಕೊಡಿ ಇಲ್ಲಿ ಅಂತ ಶಾಂತಿ ಹೇಳ್ತಾಳೆ. ಏ ಶಾಂತಿ, ಯಾವ್ದನ್ನ ಮಾಡ್ಬೇಡ ಅಂತ ಹೇಳ್ತೀನೋ ಮೊದಲು ಅದನ್ನೇ ಮಾಡ್ತೀಯಲ್ಲೇ. ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ನಾನು ಆಲ್ರೆಡಿ ಹೇಳಿದೀನಿ ತಾನೆ. ಬಾರೆ ಈ ಕಡೆಗೆ ಅಂತ ರಂಗನಾಥ್ ಅವರು ಶಾಂತಿ ಮೇಲೆ ರೇಗಾಡ್ದಾಗ ಶಾಂತಿ ಹೋಗಿ ರಂಗನಾಥ್ ಪಕ್ಕ ಕುತ್ಕೋತಾಳೆ. ಸಕ್ರೆ ಯಾವತ್ತಾನೆ ನಿನ್ ಮಾತ್ ಕೇಳೈತೆ ಬಿಡು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಂಟಿ, ನಿಮ್ ಕೋಪ ಏನೋ ಸರಿನೇ, ಆದ್ರೆ ರೋಹಿಣಿ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದಳ್ ತಾನೆ. ಇನ್ಮೇಲೆ ಮನೋಜ್ಗೆ ತೊಂದ್ರೆ ಕೊಡ್ಬಾರ್ದು ಅಂತ ಅವಳೇ ಈ ನಿರ್ಧಾರ ಮಾಡಿದಾಳಲ್ಲ. ಎಲ್ಲ ಸ್ಮೂತ್ ಆಗಿ ಮುಗಿಯೋಂತ ಟೈಮಲ್ಲಿ ಯಾಕೆ ಈ ರೀತಿ ಇವಳಿಗೆ ಬೈತಾ ಇದ್ದೀರಾ? ಇದೆಲ್ಲ ಸರಿ ಇಲ್ಲ ಆಂಟಿ ಅಂತ ಪೂಜಾ ಹೇಳ್ತಾಳೆ. ಏಯ್, ಏನೇ ಸರಿ ಇಲ್ಲ? ಇವಳು ಮಾಡಿರೋದೆಲ್ಲ ಸರಿಯೇನೆ? ಇವಳಿಂದ ನನ್ ಮಗಂಗೆ ಎಷ್ಟೆಲ್ಲ ನೋವಾಗಿದೆ, ಎಷ್ಟೆಲ್ಲ ಅವಮಾನ ಆಗಿದೆ, ಕೋರ್ಟು ಕೇಸು ಅಂತ ಅಲೆಯಂಗೆಲ್ಲ ಆಯ್ತು ಅಂತ ಶಾಂತಿ ಕೋಪದಲ್ಲಿ ಹೇಳ್ತಾಳೆ. ಸಕ್ರೆ, ಆಗಿದ್ದೆಲ್ಲ ಆಗೋಯ್ತು, ಮತ್ತೆ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅಮ್ಮ, ಈಗ ಅವ್ರು ಸೈನ್ ಮಾಡೋದಕ್ ತಾನೇ ಬಂದಿದ್ದಾರೆ, ಅದ್ ಮಾಡ ಹೋಗ್ತಾರೆ ಬಿಡು, ಮತ್ ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ ಅಂತ ರವಿನು ಕೇಳ್ತಾನೆ. ಮಮ್ಮಿ, ದುಡ್ಡು ತಗೊಂಡ್ ಬರ್ತೀನಿ ಇರು ಅಂತ ಹೇಳಿ ಮನೋಜ ರೂಮ್ ಹೋಗಿ ದುಡ್ಡು ಎತ್ಕೊಂಡ್ ಬರ್ತಾನೆ. ಹಾಗೆ ಆ ದುಡ್ಡನ್ನ ತಗೊಂಡ್ಬಂದು ಟೇಬಲ್ ಮೇಲೆ ಮನೋಜ ಇಡ್ತಾನೆ. ರೋಹಿಣಿ, ಈ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಈ ದುಡ್ಡನ್ನ ತಗೊಂಡ್ ಹೋಗಿ ಅಂತ ಲಾಯರ್ ಹೇಳ್ಬೇಕಾದ್ರೆ ಇವ್ಳು ನಿಜವಾಗ್ಲೂ ಸೈನ್ ಮಾಡ್ತಾಳ ಅಂತ ಮನೆಯವರೆಲ್ಲರೂ ನೋಡ್ತಿರ್ತಾರೆ. ಈ ದುಡ್ಡು ಮನೋಜು ಜೈಲಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಬಿಡ್ಸೋದಕ್ಕೆ ಅಂತ ಕೊಟ್ಟಿದ್ ದುಡ್ಡು. ಈಗ್ಲೂ ನನ್ಗೆ ದುಡ್ಡಿನ ಅವಶ್ಯಕತೆ ಇರೋದಕ್ಕೋಸ್ಕರನೇ ನಾನು ದುಡ್ಡು ಕೇಳಿದ್ದು, ಇಲ್ಲಾಂದ್ರೆ ನಾನು ಆ ದುಡ್ಡನ್ನು ತಗೋತಾ ಇರ್ಲಿಲ್ಲ. ನನ್ಗೆ ಮನೋಜ್ ಅವ್ರ ಖುಷಿನೇ ಮುಖ್ಯ, ಅವ್ರು ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು ಅಂತ ಹೇಳ್ಕೊಂಡು ರೋಹಿಣಿ ಅಳ್ಬೇಕಾದ್ರೆ, ಶ್ರುತಿ, ನೀನು ಡಬ್ಬಿಂಗ್ ಮಾಡಕ್ ಹೋಗ್ತೀಯಲ್ಲಮ್ಮ, ಅಲ್ಲಿ ಯಾರಿಗಾದ್ರೂ ಆಕ್ಟಿಂಗ್ ಮಾಡೋದಿಕ್ಕೆ ಆಕ್ಟರ್ಗಳು ಬೇಕಿದ್ರೆ ಇವಳನ್ನ ಕರ್ಕೊಂಡೋಗು, ಇವಳು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕತ್ತೆ, ನಿಮಗ್ ಬೇಕಿದ್ರೆ ನಾನು ಒಂದು ರೋಲ್ ಕೊಡಿಸ್ತೀನಿ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಕೊಟ್ಟ ಕೌಂಟರ್ಗೆ ಶಾಂತಿ ಬಾಯಿ ಮುಚ್ಕೋತಾಳೆ. ಇದನ್ನ ನೋಡಿ ಸೂರ್ಯ ಒಳಗಡೆನೆ ನಗ್ತಿರ್ತಾನೆ. ರೋಹಿಣಿ, ನಿನ್ಗೆ ಮ್ಯೂಚುವಲ್ ಡೈವರ್ಸ್ ಕೊಡೋದಿಕ್ಕೆ ಒಪ್ಪಿಗೆ ಇದೆ ಅಂತ ಇದ್ರಲ್ಲಿ ಬರ್ದಿದೀನಿ, ಒಂದ್ಸಲಿ ನೀನು ಚೆಕ್ ಮಾಡ್ಕೊಂಡು ಇದಕ್ಕೆ ಸೈನ್ ಮಾಡ್ಬಿಡು ಅಂತ ಲಾಯರ್ ಹೇಳ್ತಾರೆ. ಆಗ ಪೂಜಾ ಆ ಪೇಪರ್ನ ತಗೊಂಡು ಕಂಪ್ಲೀಟ್ ಆಗಿ ಅವಳೇ ನೋಡ್ತಾಳೆ. ಎಲ್ಲ ಸರಿ ಇದೆ, ಇದಕ್ಕೆ ಸೈನ್ ಮಾಡು ರೋಹಿಣಿ ಅಂತ ಪೂಜಾ ಆ ಪೇಪರ್ನ ಟೇಬಲ್ ಮೇಲೆ ಇಡ್ತಾಳೆ. ರೀ, ಪಾಪ ರೀ ರೋಹಿಣಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಮೀನಾ, ನಿಂಗಂದು ಅಂದೇನೆ ನಿಂಗೆ ಇಂಥ ಪರಿಸ್ಥಿತಿ ಬಂದಿರೋದು, ಸುಮ್ನೆ ನಿಂತ್ಕೋ ಅಂತ ಸೂರ್ಯ ಹೇಳ್ತಾನೆ. ಅದು ಹಾಗಲ್ಲ ರೀ, ಎಷ್ಟೇ ಜಗಳ ಮನಸ್ತಾಪ ಇದ್ರು ಗಂಡ ಹೆಂಡತಿ ದೂರ ಆಗೋದು ಅನ್ನೋದು ಚಿಕ್ಕ ವಿಷಯ ಅಲ್ಲ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ಅದನ್ನ ಗಂಡನ್ನ ಯಾಮಾರ್ಸೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ. ರವಿ, ರೋಹಿಣಿಗೆ ಮನೋಜ್ ಇನ್ನೊಂದ್ ಚಾನ್ಸ್ ಕೊಡ್ಬೋದಿತ್ತಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಯಾಕೆ ಮತ್ತೆ ಸುಳ್ಳು ಹೇಳೋದಕ್ಕ ಅಂತ ರವಿ ಕೇಳ್ತಾನೆ. ಅದು ಹಾಗಲ್ಲ ರವಿ, ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಲ್ಲ ಶ್ರುತಿ, ಅವನೇ ಜೊತೆಯಲ್ಲಿ ಬದುಕಕ್ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಅಂತ ರವಿ ಹೇಳ್ತಿರ್ತಾನೆ. ರೋಹಿಣಿ, ಇದ್ರಲ್ಲಿ ಸೈನ್ ಮಾಡಿ ನೀನು ದುಡ್ಡು ತಗೊಂಡು ಹೋಗು, ನಾನು ಇದನ್ನ ಕೋರ್ಟ್ ಅಲ್ಲಿ ಫೈಲ್ ಮಾಡ್ತೀನಿ. ಒಂದು ದಿವಸ ಇಬ್ರು ಕೋರ್ಟ್ಗೆ ಬರ್ಬೇಕಾಗತ್ತೆ, ಅಲ್ಲಿ ಡೈವರ್ಸ್ ಕೊಡ್ತಾರೆ ಅಂತ ಲಾಯರ್ ಹೇಳ್ತಾರೆ. ಆಗ ರೋಹಿಣಿ ಮನೋಜನ್ ಮುಖಾನೇ ನೋಡ್ತಿರ್ತಾಳೆ. ಸರಿ ಮೇಡಮ್, ನಾನು ಮತ್ತೆ ಮನೋಜ್ ಇಬ್ರು ಜೊತೆಯಾಗಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡೆ, ಈಗ್ಲೂ ನನ್ಗೆ ಅವರಿಂದ ದೂರ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೆಯವರೆಲ್ರು ಎಲ್ಲಿ ಇವಳು ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೋ ಅಂತ ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಆದ್ರೆ ಇದ್ರಿಂದ ಮನೋಜ್ಗೆ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾನ್ ಖಂಡಿತ ಇದಕ್ಕೆ ಒಪ್ಕೋತೀನಿ, ನೀವ್ ಯಾವಾಗ ಹೇಳ್ತಿರೋ ಅವಾಗ ಕೋರ್ಟ್ಗೆ ಬರ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ರೋಹಿಣಿನೇ ನೋಡ್ತಾ ಕಣ್ಣೀರ್ ಹಾಕ್ತಿರ್ತಾನೆ. ಮೇಡಮ್, ಇವಳಿಗೆ ಮಾತಾಡಿದ್ದು ಸಾಕು ಅಂತ ಹೇಳಿ ಇವಳು ಆಕ್ಟಿಂಗ್ ನ ನೋಡೋದಕ್ಕೆ ಇಲ್ಲಿ ಯಾರು ಕುತ್ಕೊಂಡಿಲ್ಲ, ಸೈನ್ ಮಾಡಿ ದುಡ್ಡು ತಗೊಂಡು ಇಲ್ಲಿಂದ ಹೋಗ್ತಾ ಇರೋದಕ್ಕೆ ಹೇಳಿ ಅಂತ ಶಾಂತಿ ಮುಖ ಕೊಡ್ದಂಗ್ ಮಾತಾಡ್ತಾಳೆ. ಸರಿ ಆಯ್ತು ಅಂತ ರೋಹಿಣಿ ಸೈನ್ ಮಾಡೋದಕ್ಕೆ ಅಂತ ಹೋದಾಗ ಅವಳ ಕೈ ನಡಕ್ತಾ ಇರತ್ತೆ. ನೀನು ಮದ್ವೆ ಮಾಡ್ಕೊಂಡೆ ನನ್ ಮಗನ್ ಜೀವನನ ನಡ್ಸಿದ್ ಸಾಕು ಕಣೆ, ಈಗ ಮರ್ಯಾದೆಯಾಗಿ ಸೈನ್ ಮಾಡಿ ಇಲ್ಲಿಂದ ತೊಲಗೆ ಅಂತ ಶಾಂತಿ ಗದರ್ತಿರ್ತಾಳೆ. ಆದ್ರೂ ರೋಹಿಣಿ ಕೈ ಹಾಗೆ ನಡಕ್ತಾನೆ ಇರುತ್ತೆ. ಹಾಗೆ ಅವಳು ಅಳಬೇಕಾದ್ರೆ ಶಾಂತಿ ಅವಳಿಗೆ ಬಾಯಿಗೆ ಬಂದಂಗ್ ಬೈತಾ ಇರ್ತಾಳೆ. ಮೀನಾ ಅವಳಿಗೆ ಸಮಾಧಾನ ಮಾಡಿ ಸೈನ್ ಮಾಡೋದಿಕ್ಕೆ ಅಂತ ಪೇಪರ್ನ ಕೈಗೆತ್ಕೊಡ್ತಾಳೆ. ಆಗ ರೋಹಿಣಿ ಇನ್ನೇನು ಸೈನ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ತಲೆ ಸುತ್ತಿ ಬಿದ್ದೋಗ್ತಾಳೆ. ಅದನ್ನ ನೋಡಿ ಮನೆಯವ್ರೆಲ್ರಿಗೂ ಗಾಬರಿ ಆಗತ್ತೆ. ಏನಾಯ್ತು ಎತ್ತ ಅಂತ ಎಲ್ರು ಭಯದಿಂದ ಒದ್ದಾಡ್ತಿದ್ರೆ ಶಾಂತಿ ಮಾತ್ರ ಇವಳು ನಾಟಕ ಮಾಡ್ತಿದ್ದಾಳೆ ಸೈನ್ ಮಾಡ್ಬೇಕಾಗತ್ತೆ ಅಂತ ತುಂಬಾನೇ ಬೈತಿರ್ತಾಳೆ. ಅಷ್ಟ್ರಲ್ಲಿ ಶ್ರುತಿ ಅದೇ ಏರಿಯಾದಲ್ಲಿರೋ ಒಬ್ರು ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸ್ತಾಳೆ. ಅವ್ರು ಬಂದು ರೋಹಿಣಿನ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿ ರೋಹಿಣಿ ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳ್ತಾರೆ. ಅದನ್ನ ಕೇಳ್ತಿದ್ದಂಗೆ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಸೂರ್ಯ ಮತ್ತೆ ಮೀನಾ ಇಬ್ರು ಮುಖ ಮುಖ ನೋಡ್ತಿದ್ರೆ ಶಾಂತಿ ಮಾತ್ರ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಶಾಕ್ ಅಲ್ಲೇ ರೋಹಿಣಿನ ನೋಡ್ತಿರ್ತಾಳೆ. ರೋಹಿಣಿ ಮಾತ್ರ ಪ್ರಜ್ಞೆ ತಪ್ಪಿನೇ ಇರ್ತಾಳೆ.
ಅವಳಿಗಿನ್ನೂ ಪ್ರಜ್ಞೆ ಬಂದಿರೋದಿಲ್ಲ. ಆಗ ಮನೋಜನ್ಗೆ ಅವತ್ತು ಶೋರೂಮ್ ಅಲ್ಲಿ ಇಲಿ ಹಿಡಿಯೋದಿಕ್ಕೆ ಅಂತ ಬೆಕ್ ತಗೊಂಡ್ ಬಂದಾಗ ಆಗಿದ್ ಘಟನೆ ನೆನ್ಪಗ್ ಬರುತ್ತೆ. ಅವತ್ತಿನ ಎಫೆಕ್ಟು ನನ್ಗೆ ಇವತ್ ಕೊಡ್ತಾ ಇದೆಯಲ್ಲ ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ಭಯ ಪಡ್ತಿರ್ತಾನೆ. ಡಾಕ್ಟರ್ ಹೇಳಿದ ಮಾತನ್ನ ನಂಬೋದಕ್ಕಾಗ್ದೆ ಶಾಂತಿ ಮಾತ್ರ ಶಾಕ್ ಅಲ್ಲೇ ನೋಡ್ತಾ ಡಾಕ್ಟರ್ ಹತ್ರ ಹೋಗಿ ಮತ್ತೆ ಕೇಳ್ತಾಳೆ. ಆಗ ಡಾಕ್ಟರ್ ಹೌದು ಇವ್ರು ಪ್ರೆಗ್ನೆಂಟ್ ಇದಾರೆ ಅಂತ ಕನ್ಫರ್ಮ್ ಮಾಡ್ತಾರೆ. ಹಾಗೆ ಶಾಂತಿ ಶಾಕ್ ಅಲ್ಲಿ ತನ್ನ ಎದೆ ಹಿಡ್ಕೊಂಡು ಹಾಗೆ ಕುತ್ಕೋತಾಳೆ. ಹಾಗೆ ಮನೆಯವರೆಲ್ರು ಅವಳಿಗೆ ಸಮಾಧಾನ ಮಾಡ್ತಾ ನೀರ್ನ ಕೊಡ್ತಿರ್ತಾರೆ. ಮನೋಜ ಮಾತ್ರ ಈ ವಿಷಯ ಏನಾದ್ರೂ ದೊಡ್ಡದಾದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋತಾನೆ. ಸೂರ್ಯ ಮತ್ತೆ ರವಿ ಇಬ್ರು ಮನೋಜನ್ ಕಡೆನೆ ನೋಡ್ತಿರ್ತಾರೆ. ಮನೋಜ ಮಾತ್ರ ಸಿಕ್ಕಾಪಟ್ಟೆ ಭಯದಲ್ಲಿ ಬೆವರ್ತಾ ಇರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.